ಫ್ರೆಂಡ್ಸ್, ನಮಸ್ತೆ. ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಸೊ ಇವತ್ತಿನ ವಿಶೇಷ ಅಂತ ಹೇಳಿದ್ರೆ, ನಮ್ಮ ತುಳುನಾಡಿನಲ್ಲಿ ದೈವಾರಾಧನೆ, ಭೂತಾರಾಧನೆ, ಕೋಲ, ನೇಮ, ಸೊ ಹಾಗೆಯೇ ನಾಗಾರಾಧನೆ ಸಹ ನಾವು ಮಾಡ್ತೇವೆ. ಸೊ ಇವತ್ತು ವಿಶೇಷವಾಗಿ ನಾಗರ ಪಂಚಮಿ ಹಬ್ಬ ಉಂಟು. ಸೊ ಮೊದಲಿಗೆ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹೇಳ್ತಾ, ಸೊ ಇವತ್ತು ನಾವೀಗ ಬೆಳಗ್ಗೆ ಎದ್ದು ಸ್ನಾನ ಎಲ್ಲ ಮಾಡಿ ತನು ಹಾಕ್ಲಿಕ್ಕೆ ಹೋಗ್ಬೇಕು. ತನು ಅಂದ್ರೆ ನಾಗದೇವರಿಗೆ ಹಾಲು ಹಾಕ್ಲಿಕ್ಕೆ ಹೋಗ್ಬೇಕು. ಸೊ ಇಲ್ಲಿ ಹತ್ರದಲ್ಲಿ ನಮ್ಮ ಮುಚ್ಚಕೋಡು ದೇವಸ್ಥಾನ ಹತ್ರ ನಾಗಬನ ಉಂಟು. ಸೊ ಅಲ್ಲಿ ನಾವೀಗ ಹಾಲನ್ನ ಹಾಕಿದ್ರೆ ತನು ಹಾಕಿ ಬರ್ಲಿಕ್ಕೆ ಉಂಟು. ಸೊ ಅಲ್ಲಿಗೆ ಹೋಗಿ ತನು ಹಾಕಿ ಬಂದು ಆಮೇಲೆ ಮುಂದೆ ಕಾರ್ಯ ಮಾಡ್ಬೇಕು. ಸೊ ಇವತ್ತು ಮನೆಯಲ್ಲಿ ಸಹ ಹಾಗೆ ಒಂದು ವಿಶೇಷವಾದ ಸ್ವೀಟ್ ಅನ್ನು ಮಾಡ್ತೇವೆ. ಸೊ ಅದು ನಮ್ಮ ತುಳುನಾಡಿನಲ್ಲಿ ಅದಕ್ಕೆ ಒಂದು ವಿಶಿಷ್ಟವಾದ ಪರಿಷ್ಠವಾದ ಒಂದು ಹೆಸರು ಉಂಟು ಅದಕ್ಕೆ. ಸೊ ನಿಮ್ಮಲ್ಲಿ ಅದಕ್ಕೆ ಎಂತ ಹೇಳ್ತಾರೆ ಅಂತ ಕಮೆಂಟ್ ಮಾಡಿ, ನಾನು ತೋರಿಸ್ತೇನೆ ಯಾವ್ದಂತ ರೀತಿ. ಈಗ ಮೊದಲಿಗೆ ನಾವು ತನು ಹಾಕಿ ಬರುವ. ಸೊ ಅಲ್ಲಿದೊಂದು ನಮ್ಮ ಮುಚ್ಚಿಕೋಡು ದೇವಸ್ಥಾನದ ನಾಗಬಾನದ ಒಂದು ದೃಶ್ಯವನ್ನು ನಿಮ್ಗೆ ತೋರಿಸ್ತೇನೆ. ಅದಾದ್ಮೇಲೆ ನಮ್ಮ ಮನೇಲಿ ಯಾವ ರೀತಿ ನಾವು ಅದು ಸ್ವೀಟ್ ಅನ್ನು ಮಾಡ್ತೇವೆ ಅಂತ ತೋರಿಸ್ತೇವೆ. ಸೊ ಹಾಗಾದ್ರೆ ಬನ್ನಿ ನಾವು ಹೋಗುವ. ಸೊ ಗೈಸ್, ನಾವೀಗ ತನವಾಗಿ ಬಂದಾಯ್ತು. ಸೊ ಈಗ ಮುಂದೆ ಮಧ್ಯಾಹ್ನಕ್ಕೆ ಮನೇಲಿ ರೆಡಿ ಮಾಡ್ತಿದ್ದಾರೆ. ಅದೇ ಹೇಳಿದಲ್ಲ ಸ್ವೀಟ್. ಸೊ ಅದು ಯಾವ್ದು ಅಂತ ತೋರಿಸ್ತಾನೆ, ಹೇಗೆ ಮಾಡುದಂತ ಸಹ ಅವ್ರ ಅಕ್ಕನ ಹತ್ರನ ಕೇಳ್ತಾರೆ. ಅಕ್ಕ ಮತ್ತೆ ನನ್ನ ತಂಗಿ ಸೊ ಆಶ್ರಮದಲ್ಲಿ ಸ್ಟಾಫ್ ಆಗಿ ವರ್ಕ್ ಮಾಡ್ತಿದ್ದಾರೆ ಅಂತ ತುಂಬಾ ವಿಡಿಯೋದಲ್ಲಿ ಸಹ ಹೇಳಿದ್ದೇನೆ. ಸೊ ಇವತ್ತು ಅದೇ ಆಶ್ರಮದಲ್ಲಿ ಇದ್ದೇವೆ ನಾವು. ಸೊ ಅಲ್ಲಿಗ ತೋರಿಸ್ತೇನೆ ಯಾವ ರೀತಿ ಅದು ತಯಾರಿಸ್ತಿದ್ದಾರೆ ಅಂತ. ಸೊ ಬನ್ನಿ ನೋಡುವ. ಸೊ ಗೈಸ್, ಇಲ್ಲಿ ಆಲ್ರೆಡಿ ಈಗ ರೆಡಿ ಮಾಡ್ತಾ ಇದ್ದಾರೆ. ಸೊ ಅದು ಯಾವ ರೀತಿಯಲ್ಲಿ ರೆಡಿ ಮಾಡ್ತಿದ್ದಾರೆ ಅಂತ ನೋಡುವ ಬನ್ನಿ. ಸೊ ಗೈಸ್, ಈಗ ಅದು ರೆಡಿ ಮಾಡ್ತಿದ್ದಾರೆ. ಸೊ ಇದು ಯಾವ ರೀತಿ ರೆಡಿ ಮಾಡಿದೆ ಅಂತ ಯಾಕನ ಹತ್ರ ಕೇಳುವ. ಸೊ ಹೇಳಿ, ಅದು ಎಂತ ಎಲೆ, ಎಲ್ಲಿಂದ ತಂದದ್ದು, ಹೇಗೆ ರೆಡಿ ಮಾಡಿದೆ ಅಂತ, ಸೊ ಯಾವ ರೀತಿ ಮಾಡ್ತಾರೆ ಅಂತ ಈಗ ಹೇಳ್ತಿದ್ದೇನೆ. ಸೊ ಹೇಳಿ. ಎಲ್ಲರಿಗೂ ನಮಸ್ಕಾರ. ಇದು ಅರಿಶಿನ ಎಲೆ, ನಮ್ಮ ತೋಟದಲ್ಲೇ ನಾವು ಬೆಳೆದಿರುವಂತ ಒಂದು ಅರಿಶಿನ ಎಲೆ. ಇದನ್ನು ನಾವು ಪ್ರತಿ ವರ್ಷ ಎಲ್ಲ ಮಕ್ಕಳಿಗೂ ನಾಗರ ಪಂಚಮಿ ಎಂದು ಮಾಡಿಕೊಡ್ತೀವಿ. ಇದಕ್ಕೆ ಅರಿಶಿನ ಕಡುಬು ಅಂತ ಹೇಳುದು. ಸೊ ಕಡುಬು ಅಲ್ಲಿ ಮಾಡಿರುವ ಯಾಕೆ ಮಾಡಬೇಕು ನಾಗರ ಪಂಚಮಿ ದಿನ? ನಾಗರ ಪಂಚಮಿ ದಿನ ಈಗ ಮಾಡ್ಬೇಕಂತ ಎಂತಕ್ಕೆ ಮಾಡ್ಬೇಕಂತ ಎಂತಕ್ಕೆ ಮಾಡ್ಬೇಕು ಪರ್ಟಿಕ್ಯುಲರ್ ಆಗಿ ಈಗ ಒಂದು ಮಾಡ್ಬೇಕಂತ ಹೇಳಿದ್ರೆ ಒಂದು ರೀಸನ್ ಮಾಡ್ಬೇಕು ಅನ್ನೋದು ನಮ್ಮ ಹಿರಿಯರದೊಂದು ಸಂಪ್ರದಾಯ. ಅವರು ಹೇಳಿದ್ದನ್ನು ನಾವು ಮುಂದುವರಿಸ್ಕೊಂಡು ಹೋಗ್ತಾ ಇದೀವಿ. ಅದನ್ನ ಇದನ್ನ ನಾವು ಮುಂದುವರಿಸ್ತೀವಿ, ನಮ್ಮ ನಂತರದವರು ಕೂಡ ಮುಂದುವರಿಸ್ಬೇಕನ್ನೋದು ನಮ್ಮ ಆಸೆ. क्या बात है सर, क्या बात है सर, क्या बात, ये बात है. ಈಗ ಈ ತರ ಹಿಟ್ಟನ್ನ ಹಚ್ಚಿದ ನಂತರ ಇದಕ್ಕೆ ಕಾಯಿಯ ಹೂರ್ಣವನ್ನು ಹಾಕ್ಬೇಕು. ಹೇಳಿ. ಇದು ಹೂರ್ಣವ, ಇದಕ್ಕೆ ಕಾಯಿ ಮತ್ತೆ ಬೆಲ್ಲ, ಏಲಕ್ಕಿ ಹಾಕಿ ಚೆನ್ನಾಗಿ ಕಲ್ಸ್ಕೊಬೇಕು, ಮಿಕ್ಸ್ ಮಾಡ್ಕೊಂಡು ಹದವಾಗಿ ಮಾಡ್ಕೊಬೇಕು. ನೀರು ಹಾಕ್ಬಾರ್ದು. ನೀರೇನಾದ್ರೂ ಜಾಸ್ತಿ ಆದ್ರೆ ಸ್ವಲ್ಪ ಕಾಯಿ ಬೇಕಿದ್ರೆ ಬೆಲ್ಲ ಸ್ವಲ್ಪ ನೀರಾಗಿರುತ್ತೆ, ಬೇಕಿದ್ರೆ ನೀವು ಕಾಯಿನ ಮಿಕ್ಸ್ ಮಾಡ್ಕೊಂಡು ಗಟ್ಟಿಯಾಗಿರ್ಲಿ. ಆಮೇಲೆ ಇದನ್ನು ಪೂರ್ತಿ ಹೀಗೆ ನೀರಿದ್ದಷ್ಟು ಹಿಟ್ಟಿಗೆ ಒಳ್ಳೇದು. ತುದಿ ಎಲೆ ಬುಡದಿಂದ ತುದಿವರೆಗೆ ಇದನ್ನು ಸರಿ ಹಾಕ್ಬೇಕು, ಹಾಕಿ ಫೋಲ್ಡ್ ಮಾಡ್ಬೇಕು. ಹೇಳು, ಅದು ಹೇಳು. ಹಾಕಿ ಆದ್ಮೇಲೆ ಈ ರೀತಿ ಎಲೆನ ಫೋಲ್ಡ್ ಮಾಡ್ಬೇಕು. ಹೀಗೆ ಇವರು ಅಕ್ರಮ ಮಾಡ್ತಿದ್ದಾರೆ. ಎಂತ ಕಾಯಿಸ್ಲಿಕ್ಕೆ ಇಟ್ಟದು? ಅಟ್ಟೆ ಪಾತ್ರೆ ಒಳಗೆ ಕಾಯ್ಲಿಕ್ಕೆ ಇಡ್ಬೇಕು. ಎಷ್ಟು ನಿಮಿಷ ಇರ್ಬೇಕು? 20 ನಿಮಿಷ ಇಡ್ಬೇಕು. ನೋಡ ಎಷ್ಟು ಚಂದ ರೌಂಡ್ ಮಾಡಿ. ಸಾಧಾರಣ ಇದರಲ್ಲಿ ಎಷ್ಟು ಹಿಡಿತದೆ ಒಂದು ಜೊತೆಗೆ? ಸಾಧಾರಣ ಒಂದು 45-50 ಮಕ್ಕಳಿರುವ ಕಾರಣ ಒಬ್ಬೊಬ್ಬರಿಗೆ ಒಂದು 2 ಬರುವ ಹಾಗೆ ಒಂದು 3 ಕಡುಬು ಮಾಡ್ತಿದ್ದಾರೆ ಇವರು. ಇದಕ್ಕೆ ಸರ್ ಎಷ್ಟು ಟೈಮ್ ಬೇಕಾ? ಇದಕ್ಕೆ ಎಷ್ಟು ಟೈಮ್ ಬೇಕು ಇದಕ್ಕೆ?
ಒಂದೇ ಸರ್ತಿಗೆ 100 ಹಾಕ್ತಾರೆ. ಸೊ ಇಲ್ಲಿ ಮಕ್ಕಳು ಒಂದು 45 ಇಂದ 50 ಇದ್ದಾರೆ. ಸೊ ಒಬ್ರಿಗೆ ಒಂದು 2 ಲೆಕ್ಕ ಆದರೂ 100 ಮಾಡ್ತಾರೆ. ಸೊ ಇದು ಬೆನ್ನ ಮೇಲೆ ಯಾವ ಥರ ಇರುತ್ತೆ ಅಂತ ನೆಕ್ಸ್ಟ್ ತೋರಿಸ್ತೇನೆ. Few minutes later. ಸೊ ಗೈಸ್ ಇದೀಗ ರೆಡಿ ಆಗಿದೆ, ನೋಡುವ ಹೇಗೆ ಎಂತ ಮಾಡಿದ್ದಾರೆ ಅಂತ. ತೆಗೀರಿ, ಓಪನ್ ಮಾಡಿ, ಕಾಂಬ ಓಪನ್ ಮಾಡಿ. ಗೈಸ್ ನೋಡ್ಬೋದು, ಫುಲ್ ಫ್ರೆಶ್ ಕಡುಬು ರೆಡಿ ಆಗಿದೆ. ಬಿಸಿ 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 ಬಿಸಿ. ಸೊ ಗೈಸ್ ಆಗ ಒಂದು ಕ್ವಶನ್ ಕೇಳಿದೆ, ಈ ಕಲ್ಪನೆ ಯಾಕೆ ಮಾಡ್ಬೇಕಂತ ಆನ್ಸರ್ ಮಾಡ್ತಾರೆ. ಎಂತ ಕೇಳಿ. ಯಾಕೆ ಅಂತ ಹೇಳಿದ್ರೆ ಈ ನಾಗನಿಗೆ ಇಷ್ಟವಾದದ್ದು ಎಲೆ ಇದು ಅರಿಶಿಣ ಇದೆ, ಹಾಗಾಗಿ ಅದರಲ್ಲಿ ಮಾಡ್ತಾರೆ. ಯಾಕಂದ್ರೆ ಅದು ಪರಿಮಳದಕ್ಕೆ ತುಂಬಾ ಇಷ್ಟ ಆಗುತ್ತೆ. ನ್ಯಾಚುರಲ್ ಆಗಿ ಸಿಗುವಂತ ವಸ್ತುಗಳಿಂದ ನಾಗನಿಗೆ ನೈವೇದ್ಯಕ್ಕೆ ಇಡುವುದು. ಹಾಗಾಗಿ ನಾವು ಅರಿಶಿಣ ಎಲೆ ಕಡುಬನ್ನು ಮಾಡಿ ನೈವೇದ್ಯಕ್ಕೆ ಇಡ್ತೀವಿ. ಹಾಗೆ ಸೈಂಟಿಫಿಕ್ ಆಗಿ ಏನು ಹೇಳೋದು ಅಂತ ಹೇಳಿದ್ರೆ ಬೇರೆ ಬೇರೆ, ಯಾಕಂದ್ರೆ ಅದರಲ್ಲಿ ಔಷಧೀಯ ಗುಣಗಳು ಹೆಚ್ಚಾಗಿದೆ ಅರಿಶಿಣ ಎಲೆಯಲ್ಲಿ. ಈಗ ಶ್ರಾವಣ ಮಾಸದಲ್ಲಿ ಹೇಳ್ಬೇಕಂತ ಹೇಳಿದ್ರೆ ನೆಗಡಿ, ಜ್ವರ, ಕೆಮ್ಮು, ಶೀತ ಎಲ್ಲ ಹೆಚ್ಚಾಗಿ ಕಂಡು ಬರ್ತಲ್ಲ, ಅದಕ್ಕೋಸ್ಕರ. ಅದರಿಂದ ಸೈಂಟಿಫಿಕ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ಈ ಮಳೆಗಾಲದಲ್ಲಿ ಇದನ್ನ ಮಾಡಿ ತಿನ್ನೋದ್ರಿಂದ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ. ಚೌತಿ ಟೈಮಲ್ಲೂ ಕೂಡ ಇದನ್ನ ಯೂಸ್ ಮಾಡ್ತಾರೆ. ಮಾಡೋರು ಚೌತಿ ಟೈಮಲ್ಲೂ ಕೂಡ ಈ ಎಲೆಯನ್ನು ಯೂಸ್ ಮಾಡ್ತಾರೆ. ಇದೆಲ್ಲ ನಂಗೆ ಗೊತ್ತಿಲ್ಲ, ನಂಗೆ ತಿನ್ನಂತ ಗೊತ್ತಿತ್ತು ನಾಗರಪಂಚಮಿ ಮಾಡಿ. ಸೊ ಇಷ್ಟೆಲ್ಲ ಅದ್ರ ಹಿಂದೆ ಅಂತ ಗೊತ್ತಿಲ್ಲ. ಸೊ ನೋಡ್ಬೋದು ಸದಿ ಯಾವ ರೀತಿ ಮಾಡೋದಂತ ಸಹ ಹೇಳಿಕೊಟ್ಟಿದೆ ಆಗ. ಸೊ ನೀವು ಸಹ ಮನೆಯಲ್ಲಿ ಮಾಡಿ ಎಂಜಾಯ್ ಮಾಡಿ, ತಿನ್ನಿ, ಗಮ್ಮತ್ ಮಾಡಿ. ಸೊ ಮಾಡಿದ ನೈವೇದ್ಯವನ್ನು ಫಸ್ಟ್ ದೇವರೇ ಮುಂದಿಟ್ಟು ಅವರಿಗೆ ಪ್ರಸಾದ ಸ್ವೀಕರಿಸಿದ ನಂತರ ನಾವು ತಿನ್ನೋದು ಆಗಿರುವ ಪದ್ಧತಿ. ಈಗ ಅದನ್ನು ತೆಗೆದು ತಿನ್ನುವ. ಸೊ ಗೈಸ್ ಈಗ ಕಡುಬು ರೆಡಿ ಆಗಿದೆ. ಸೊ ಇದನ್ನು ಟೇಸ್ಟ್ ಮಾಡುವ ಹೇಗಾಗಿದೆ ಅಂತ. ಸೊ ಬನ್ನಿ. ವಾವ್, ನೋಡಿ ಟೇಸ್ಟ್ ಸರಿಯಾಗಿ ಉಂಟು. ಭಯಂಕರ ಮಾಡಿದ್ದಾರೆ ಮಾತ್ರ. ಆಯ್ತಾ, ಮಾಡಲಿಕ್ಕೆ ಸುಲಭ ಉಂಟು, ಆದರೆ ನಾನು ಇದು ಟ್ರೈ ಮಾಡಲಿಲ್ಲ. ನೋಡುವ ಹೇಗೆ ಉಂಟು ಟೇಸ್ಟ್. ಸೂಪರ್ ಸೂಪರ್, ಒಳ್ಳೆಗಿದೆ. ಅದಕ್ಕೆ ಇದಕ್ಕೆ ಸ್ವಲ್ಪ ತುಪ್ಪ ಹಾಕಿದ್ದೀನಿ, ಇನ್ನೂ ಒಳ್ಳೆ ಆಗ್ತದೆ. ತುಪ್ಪ ಹಾಕೋದಿತ್ತ ಸೈಡ್ಗೆ ತುಪ್ಪ ಹಾಕಿ ಮಜ್ಜಿ ತಿನ್ಬೇಕು. ಸೂಪರ್ ಎಮ್ಮಿ ಟೇಸ್ಟಿ. ಇದ್ರ ಮುಂದೆ ಹೋಟೆಲ್ ಸಿಗುವ ಯಾವ ತಿಂಡಿ ಸಹ ದೊಡ್ಡದಲ್ಲ, ಅಷ್ಟು ಟೇಸ್ಟ್ ಆಗಿದೆ. ಸೊ ನೀವು ಸಹ ಇದನ್ನು ನಿಮ್ಮ ಮನೇಲಿ ಟ್ರೈ ಮಾಡಿ. ಸೊ ನಾಗರ ಪಂಚಮಿಯಿಂದ ಎಲ್ಲರೂ ಮಾಡ್ತಾರೆ, ಆದರೆ ಮಾಡಬೇಕು. ಬಾಕಿ ಟೈಮಲ್ಲಿ ಮಾಡಬಾರ್ದಾ? ಬೇರೆ ಟೈಮಲ್ಲಿ ಸಹ ಮಾಡಿ ತಿನ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಅದೊಂದು ನ್ಯಾಚುರಲ್ ಆಗಿ ಸಿಗುವ ಎಲ್ಲಿಂದ ಒಂದು ಒಳ್ಳೆ ಅರಶಿನ ಎಲ್ಲ ಫ್ಲೇವರ್. ಸೊ ಈ ತುಪ್ಪ ಸಹ ಈಗ ಇಲ್ಲಿ ರೆಡಿ ಮಾಡಿರೋದು. ಸೊ ಈ ತುಪ್ಪ ಸಿಗ ಇಲ್ಲಿ ರೆಡಿ ಮಾಡಿರೋದಂತ ತುಪ್ಪ ನೋಡ್ಬೋದು. ಸೊ ಇದನ್ನ ಹಾಕಿ ಒಂದು ತುಂಡಿದ್ರೆ ಅಂತ ಇದ್ದು ತುಪ್ಪಕ್ಕೆ ಹಾಕಿ ತಿಂತಾ ಇದ್ರೆ ಎಮ್ಮಿ ಟೇಸ್ಟ್. ಈಗ ಸೂಪರ್. ಮನೇಲಿ ಮಾಡ್ಕೊಳ್ಳಿ, ತಿನ್ನಿ, ಎಂಜಾಯ್ ಮಾಡಿ. ಸೊ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಿದ್ದೇನೆ, ಯಾಕಂದ್ರೆ ನನಗೆ ತಿನ್ಲಿಕ್ಕೆ ಉಂಟು. ಸೊ ನಾವು ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್ ಗೈಸ್. ಇದನ್ನು ಫ್ಯಾಮಿಲಿ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಸಿಗುವ, ಬೈ ಬೈ ಗೈಸ್.